ಲೋಕಸಭಾ ಚುನಾವಣಾ ಕಾವು ರಂಗೇರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಚುನಾವಣೆ ಅಂದರೆ ಏನು, ಅದರಲ್ಲೂ ಪ್ರಮುಖವಾಗಿ ನ್ಯೂಸ್ 18 ಕನ್ನಡ ಒಂದು ಹೊಸ ಅಭಿಯಾನವನ್ನು ಮಾಡ್ತಾ ಇದೆ. ಆ ಅಭಿಯಾನ ನನ್ನ ದೇಶ ನನ್ನ ಮತ ಅನ್ನುವಂತಹ ನೂತನ ಅಭಿಯಾನ. ನಾವಿವತ್ತು ಚಿಕ್ಕಮಗಳೂರಿನ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿದ್ದೇವೆ. ಇಲ್ಲಿ ಇರುವಂತಹ ಎಲ್ಲ ಆಲ್ಮೋಸ್ಟ್ ವಿದ್ಯಾರ್ಥಿಗಳನ್ನು ನೀವು ಗಮನಿಸಿದರೆ ಫಸ್ಟ್ ಟೈಮ್ ವೋಟರ್ಸ್. ಹಾಗಾದರೆ ಇವರ ಕನಸುಗಳು ಏನು, ಜನಪ್ರತಿನಿಧಿಗಳ ಬಗ್ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ, ಇವೆಲ್ಲವನ್ನ ಇವರ ಹತ್ರ ಮಾತನಾಡ್ತಾ ಹೋಗೋಣ. ಹಾಯ್ ಎಲ್ರಿಗೂ. ವೆರಿ ನೈಸ್. ನಿಮ್ಮ ಹೆಸರೇನು? ನನ್ನ ಹೆಸರು ಲಿಖಿತಾ ಅಂತ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಫಸ್ಟ್ ಟೈಮ್ ವೋಟ್ ಮಾಡ್ತಿರೋದಕ್ಕೆ. ನಾವು ಯಾವ ಥರ ವೋಟ್ ಮಾಡಬೇಕಂದ್ರೆ, ಈಗ ದುಡ್ಡು ಇಸ್ಕೊಂಡೆಲ್ಲ ವೋಟ್ ಮಾಡೋಕ್ಕೆ ಹೋಗಬಾರ್ದು. ಯಾವ ರೀತಿ ನಮ್ಮನ್ನ ಡೆವಲಪ್ ಅಂದರೆ ನಮ್ಮ ಕ್ಷೇತ್ರನ ಡೆವಲಪ್ ಮಾಡ್ತಾರೆ, ಟೆಕ್ನಾಲಜಿಕಲ್ ಆಗಿ, ಎಜುಕೇಷನಲ್ ಆಗಿ, ಆ ಥರ ನೋಡ್ಕೊಂಡು ವೋಟ್ ಮಾಡಬೇಕು. ವೋಟ್ ಮಾಡೋದು ಎವ್ರಿ ಪರ್ಸನ್ಸ್ ರೈಟ್. ಎಕ್ಸೈಟೆಡ್ ಆಗಿದ್ದೀರಾ? ನಾನು ಈ ಸಲ ವೋಟ್ ಮಾಡ್ತೀನಿ ಅಂತೇಳಿ ತುಂಬ ಜನ ಸೆಲ್ಫಿ ಹಾಕೋತಾರೆ, ಆ ಥರದ್ದು ಏನಾದರೂ? ಆ ಥರ ಇಲ್ಲ, ಜಸ್ಟ್ ವೋಟ್ ಮಾಡಿ ಬರ್ತೀವಿ ಅಷ್ಟೇ. ಓಕೆ, ಫಸ್ಟ್ ಟೈಮ್ ವೋಟಿಂಗ್ ಇರೋದ್ರಿಂದ ನಾನು ಎಕ್ಸೈಟ್ ಆಗಿದ್ದೀನಿ. ಸೊಸೈಟಿಗೆ ಯಾರು ಜಾಸ್ತಿ ಹೆಲ್ಪ್ ಮಾಡ್ತಾರೋ ಅಥವಾ ಮುಂದೆ ತರಕ್ಕೆ ಡೆವಲಪ್ ಮಾಡೋಕ್ಕೆ ಯಾರು ನೋಡ್ತಿದ್ದಾರೋ ಅವರಿಗೆ ವೋಟ್ ಮಾಡಬೇಕಂತ ಆ ಕಾನ್ಸೆಪ್ಟ್ ನನಗಿದೆ. ಲೀಡರ್ಶಿಪ್ ಕ್ವಾಲಿಟೀಸ್ ಏನೇನು ಇರಬೇಕು? ಅವರು ಎಲ್ಲರಿಗೂ ಈಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಜನರ ಕಷ್ಟಗಳನ್ನ ಸ್ಪಂದನೆ ಮಾಡಬೇಕು. ಎಲೆಕ್ಷನಲ್ಲಿ ಯಾವ ವಿಚಾರ ಇಂಪಾರ್ಟೆಂಟ್ ಆಗಬೇಕು ಅನ್ಸುತ್ತೆ? ಸೋಷಿಯಲ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನಿಸುತ್ತೆ. ಬೆಲೆ ಏರಿಕೆ ವಿಚಾರ ಬರುತ್ತೆ, ನಿರುದ್ಯೋಗದ ವಿಚಾರ ಬರುತ್ತೆ, ಶಿಕ್ಷಣದ ವಿಚಾರ ಬರುತ್ತೆ. ಆ ಥರದ ಇಶ್ಯೂ ಬೇಸ್ಡ್ ಆಗಿ ಎಲೆಕ್ಷನ್ ಆಗಬೇಕು ಅನ್ಸುತ್ತಾ? ಎಲೆಕ್ಷನ್ ಅಂತ ಬಂದಾಗ ನಿಮ್ಮ ಕಾನ್ಸೆಪ್ಟ್ ಏನು? ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ? ಎಕ್ಸೈಟ್ಮೆಂಟ್ ಇದೆ, ಆದರೆ ಜನಪ್ರತಿನಿಧಿ ಅಂದರೆ ಅವರು ದೇಶನ ಡೆವಲಪ್ ಮಾಡಬೇಕು. ಅದನ್ನು ಬಿಟ್ಟು ಅವರೇ ಡೆವಲಪ್ ಆಗೋದಲ್ಲ. ಅವರು ಫ್ರೀ ಬೀಸ್ ಎಲ್ಲ ಕೊಡೋ ಬದಲಿಗೆ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಕೊಡಬೇಕು. ಅಂದರೆ ಹೆಲ್ತಿನ ಬಗ್ಗೆ ಸ್ವಲ್ಪ ಹೈಯರ್ ಎಜುಕೇಷನನ್ನು ಸ್ವಲ್ಪ ಡಿಸ್ಕೌಂಟ್ ಮಾಡಬೇಕು, ಸ್ಕಾಲರ್ಶಿಪ್ಸ್ ಆ ಥರ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ನಿಮಗೆ ನಿಮ್ಮ ದೇಶ ನಿಮ್ಮ ಮತದ ಬಗ್ಗೆ ಏನು ಅನಿಸುತ್ತೆ? ಹೆಮ್ಮೆ ಅನಿಸುತ್ತೆ ನಮ್ಮ ದೇಶದ ಬಗ್ಗೆ. ದೇಶ ಮತ್ತು ಮತ ಏನು ಹೇಳಕ್ಕೆ ಬಯಸ್ತೀರಿ? ನಮ್ಮ ದೇಶ ಹೇಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ವೋಟ್ ಮಾಡಬೇಕು. ಮತ್ತು ದುಡ್ಡು ಕೊಡ್ತಾರೆ, ಅದ್ರ ಬೇಸ್ ಮೇಲೆ ನಾವು ಯಾವತ್ತೂ ವೋಟ್ ಹಾಕಲೇಬಾರ್ದು. ನೀವೇನು ಹೇಳ್ತೀರಿ? ಈಗ ಎಲ್ಲರೂ ಹೇಳಿದ್ರು ದುಡ್ಡು ಇಸ್ಕೊಬಾರ್ದು ಅಂತ. ಆದರೆ ಇಸ್ಕೋಬೇಕು ಮ್ಯಾಮ್, ಯಾಕೆಂದರೆ ನಮ್ಮ ದುಡ್ಡೇ ನಮಗೆ ವಾಪಸ್ ಕೊಡ್ತಿದ್ದಾರೆ ಅವರು. ಅದಕ್ಕೆ ನಾವು ಅದ್ಯಾಕೆ ಇಸ್ಕೋಬೇಕು ಮ್ಯಾಮ್. ದುಡ್ಡು ಜನಪ್ರತಿನಿಧಿಗಳನ್ನ ಏನು ನೋಡ್ಕೊಂಡು ವೋಟ್ ಮಾಡ್ತೀರಿ? ಏನು ಅಭಿವೃದ್ಧಿ ಮಾಡ್ತಾರೆ ಅದ್ರ ಪ್ರಕಾರ ವೋಟ್ ಮಾಡಬೇಕು. ಲೀಡರ್ ಯಾವ ರೀತಿ ಆಗಿರ್ಬೇಕು ನಿಮ್ಮ ಪ್ರಕಾರ? ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ದೇಶಕ್ಕೆ ಯಾರು ಸರಿಯಾಗಿ ಏನಿಸ್ತಾರೆ ಅವ್ರಿಗೆ ಓಟ್ ಹಾಕಬೇಕು. ತಮ್ಮ ಓಟು ಯಾರು ದುಡ್ಡಿ ಮಾರ್ಕೋಬಾರ್ದು. ಯಾಕಂದರೆ ನಾವು ಕೇಳೋ ರೈಟ್ಸ್ ಇರೋಲ್ಲ. ನಾವು ಇಂಥದ್ದು ಮಾಡ್ಕೊಡಿ, ನಮಗೆ ಸೌಲಭ್ಯಗಳು ಮಾಡ್ಕೊಡಿ ಅಂತ ಕೇಳಿಸೋ ರೈಟ್ಸ್ ಇರೋಲ್ಲ. ಯಾಕಂದರೆ ನೀನು ದುಡ್ಡು ತೊಗೊಂಡಿದ್ಯಾ, ಹೋಗು ನಿಂಗೇನು ಮಾಡ್ಕೊಡೋಣ ಅಂತ ಕೇಳೋ ಪರಿಸ್ಥಿತಿ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಅಂದರೆ ಫ್ಯೂಚರ್ ನೋಡಿ ಓಟ್ ಹಾಕಬೇಕು. ನಮ್ಮ ಫ್ಯೂಚರಾ ಅಥವಾ ಕ್ಯಾಂಡಿಡೇಟ್ಗಳ ಫ್ಯೂಚರಾ? ಎಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಅಂತ ಅಲ್ಲ, ಅಂದರೆ ದೇಶ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ನೋಡಬೇಕಾಗುತ್ತೆ. ಮನೆಯಲ್ಲಿ ಡಿಸ್ಕಸ್ ಮಾಡಿ ವೋಟ್ ಮಾಡ್ತೀರಾ ಅಥವಾ ನೀವು ಯೋಚನೆ ಮಾಡಿ ಮಾಡ್ತೀರಾ? ನಾವೇ ಯೋಚನೆ ಮಾಡ್ತೀವಿ, ನಮಗೆ ಇಷ್ಟ ಬಂದಾಗ ನಾವು ಹಾಕ್ತೀವಿ ಓಟ. ಓಕೆ, ಎಲೆಕ್ಷನ್ ಅಂದರೆ ಏನನ್ಸುತ್ತೆ? ನಮ್ಮ ದೇಶನ ಸರಿಯಾಗಿ ಯಾರು ನಡೆಸ್ಕೊಂಡು ಹೋಗ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡೋ ಒಂದು ಪ್ರಕ್ರಿಯೆ ಅಂತ ಅನಿಸುತ್ತೆ. ಯಾರು ದೇಶನ ಕಾಯ್ದು ನೀಟಾಗಿ ಪ್ರೊಟೆಕ್ಟ್ ಮಾಡ್ತಾರೆ ಅಂತವ್ರನ್ನ ಆಯ್ಸ್ಕೋಬೇಕು ಅನ್ಸುತ್ತೆ. ಈಗ ಸುಮ್ಮನೆ ಧರ್ಮದಂಗಲ್ಗೆ ಅಂಥದಕ್ಕೆಲ್ಲ ಪಾಲಿಟಿಕ್ಸ್ ಬಳಸ್ಕೊಂಡು ಎರಡು ಗುಂಪು ಮಾಡಿ ಆ ರೀತಿ ಮಾಡೋದು ತಪ್ಪು ಅನಿಸುತ್ತೆ. ಅಫ್ಕೋರ್ಸ್ ಮೋದಿ ಇಸ್ ದ ಗ್ರೇಟ್ ಲೀಡರ್ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರ ಥರನೇ ಇರಬೇಕು. ದೆರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಮೋದಿ ಆ್ಯಂಡ್ ಅಟಲ್ ಬಿಹಾರಿ ವಾಜಪೇಯಿ. ಈಗ ನಮ್ಮ ಇಂಡಿಯನ್ ಎಕನಾಮಿಕ್ ಎಲ್ಲೋಯ್ತು, ಈಗ 5th ಪ್ಲೇಸಿಗೆ ತಂದಿದ್ದಾರೆ. 10 ಇಯರ್ಸಲ್ಲಿ ಅವ್ರು ಮಾಡಿದೋ ಡೆವಲಪ್ಮೆಂಟು 50 ಇಯರ್ಸಿಂದ ಕಾಂಗ್ರೆಸ್ ಅವ್ರು ಮಾಡೋಕ್ಕಾಗಿಲ್ಲ. ಬೆಲೆ ಏರಿಕೆ, ನಿರುದ್ಯೋಗ, ಸಾಕಷ್ಟು ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು, ಅವೆಲ್ಲವೂ ಕೂಡ ಯಾವುದು ಮ್ಯಾಟ್ರ್ ಆಗಲ್ವಾ ಎಲೆಕ್ಷನ್ನಲ್ಲಿ? ಒಬ್ಬ ಎಜುಕೇಟೆಡ್ ಸ್ಟೂಡೆಂಟ್ ಆಗಿ ಮತ್ತು ಒಬ್ಬ ನಾಲೆಜ್ ಇರೋನಾಗಿ ಕ್ಲೀನಾಗಿ ಥಿಂಕ್ ಮಾಡಿ ಅವ್ನಿಗೆ ಮನಸ್ಸಲ್ಲಿ ಯಾರು ಬರ್ತೋ ಅವರು ಓಟ್ ಹಾಕಿದ್ರೆ ಸಾಕು ಮ್ಯಾಮ್, ಈ ದೇಶ ಉದ್ಧಾರ ಆಗುತ್ತೆ. ಇಲ್ಲಾಂದರೆ ಆಗಲ್ಲ. ನಮ್ಮ ದೇಶದ ಒಳಿತಿಗಾಗಿ, ನಮ್ಮ ರಾಜ್ಯದ ಒಳಿತಿಗಾಗಿ ನಾನು ನನ್ನ ಮತವನ್ನು ಚಲಾಯಿಸ್ತೇನೆ, ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೇನೆ ಅನ್ನುವ ಪ್ರಮಾಣವನ್ನು ಮಾಡೋಣ. ಇಲ್ಲಿ ಪ್ರಮಾಣ ಮಾಡಬೇಕಾಗಿರೋದು ನನ್ನ ದೇಶಕ್ಕಾಗಿ ನಾನು ನನ್ನ ಮತವನ್ನು ಚಲಾಯಿಸ್ತೇನೆ, ಯಾವುದೇ ಆಮಿಷ, ಯಾವುದೇ ಹಣಕ್ಕೆ ಆಮಿಷಕ್ಕೆ ಬಲಿಯಾಗದೆ ನಾನು ಮತವನ್ನು ಚಲಾಯಿಸ್ತೇನೆ ಅನ್ನೋದನ್ನು ನಾವು ಪ್ರಮಾಣ ಮಾಡೋಣ. ನನ್ನ ದೇಶಕ್ಕಾಗಿ ನಾನು ಮತವನ್ನು ಚಲಾಯಿಸ್ತೇನೆ, ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ, ನನ್ನ ಮತವನ್ನು ಮಾರಿಕೊಳ್ಳದೆ ನಾನು ನನ್ನ ಮತವನ್ನು ಚಲಾಯಿಸುತ್ತೇನೆ. ನನ್ನ ದೇಶ ನನ್ನ ಮತ. ಥ್ಯಾಂಕ್ ಯು. ನೋಡಿದ್ರಲ್ಲ
ನೋಡಿದ್ರಲ್ಲ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಜನರ ನಾಡಿಮಿಡಿತ ಯಾವ ರೀತಿಯಾಗಿದೆ, ಜನ ಯಾರ ಪರ ಒಲವನ್ನು ತೋರಿಸಿದ್ದಾರೆ, ಯಾವ ವಿಚಾರಗಳು ಚುನಾವಣಾ ವಸ್ತುಗಳಾಗತ್ತೆ, ಅಭಿವೃದ್ಧಿನ, ತತ್ವ ಸಿದ್ಧಾಂತನ, ಪಕ್ಷನ, ಅಥವಾ ಇಲ್ಲಿ ಮೋದಿ ಮುಖ ನೋಡ್ಕೊಂಡು ವೋಟ್ ಹಾಕ್ತಾರಾ, ಸ್ಥಳೀಯ ಕ್ಯಾಂಡಿಡೇಟ್ಗಳನ್ನು ನೋಡಿ ವೋಟ್ ಹಾಕ್ತಾರಾ ಅನ್ನೋದನ್ನ ನೋಡಿದ್ರಲ್ಲ. ನೋಡೋಣ ಏನು ಆಗತ್ತೆ, ಜನರ ಅಭಿಪ್ರಾಯ ಏನು ಮತದಾನದ ದಿನ, ಹಾಗೇನೆ ಮತದಾನದ ನಂತರ ಚುನಾವಣಾ ಪ್ರಕ್ರಿಯೆಗಳು ಮುಗಿದು ರಿಸಲ್ಟಿನ ದಿನ ಏನಾಗತ್ತೆ, ಜನರ ಅಭಿಪ್ರಾಯ ಏನು ಅನ್ನೋದು ಗೊತ್ತಾಗುತ್ತೆ. ಇದು ಇವತ್ತಿನ ಜನಮತ ಯಾತ್ರೆ. ಮತ್ತೊಂದು ಕ್ಷೇತ್ರದ ಜೊತೆಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಕ್ಯಾಮರಾಮನ್ ರಾಯ್ಡು ಜೊತೆಗೆ ನವಿತಾ ಜೈನ್, ಉಡುಪಿ ಚಿಕ್ಕಮಗಳೂರು.